ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ತೇಂಗ್ರಿ ಗ್ರಾಮದಲ್ಲಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ ಅರಸ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಸಮಸ್ಯೆ ಹೇಳತೀರದಂತಾಗಿದೆ. ವಿದ್ಯಾರ್ಥಿಗಳಿಗೆ ಹೋಗೋದಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಆ ರಸ್ತೆ ಹೇಗಿದೆಯಪ್ಪ ಅಂದ್ರೆ ಕೆಸರಿನಲ್ಲಿಯೇ ವಿದ್ಯಾರ್ಥಿಗಳು ಓಡಾಟವನ್ನು ಮಾಡಬೇಕು. ಅಲ್ಲದೆ ರಾತ್ರಿ ಆದ್ರೆ ಈ ಒಂದು ರಸ್ತೆಯಲ್ಲಿ ವಿಷಜಂತುಗಳು ಓಡಾಡ್ತವೆ. ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಈ ವಸತಿ ನಿಲಯಕ್ಕೆ ಸೂಕ್ತವಾದ ರಸ್ತೆ ವ್ಯವಸ್ಥೆ ಇಲ್ಲ. ರಾತ್ರಿ ಆದ್ರೆ ಸಾಕು ಅಲ್ಲಿನ ವಿದ್ಯಾರ್ಥಿಗಳು ಹೊರಗೆ ಬರೋದಕ್ಕೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಹೆಡ್ ಕುಕ್ಕರ್ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಹೋರಾಟಗಾರರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. 3-4 ದಿನಕ್ಕೊಮ್ಮೆ ಈ ಹೆಡ್ ಕುಕ್ಕರ್ ಅವರು ಆಗಮಿಸ್ತಾರೆ ಅಂತ ಆರೋಪ ಮಾಡಿದ್ದು. ಇನ್ನು ಈ ವಸತಿ ನಿಲಯದಲ್ಲಿರತಕ್ಕಂಥ ಅನೇಕ ಸಮಸ್ಯೆಗಳು ಮತ್ತು ವಸತಿ ನಿಲಯದ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡ್ಬನ್ನಿ. ಇದು ಟೇಂಗ್ಳಿ ಗ್ರಾಮದಲ್ಲಿ ಹೊರವಲಯದಲ್ಲಿ ಇರುವ ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ರಸ್ತೆ. ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಹೋಗಲು ಸೂಕ್ತವಾದ ರಸ್ತೆ ಇಲ್ಲ. ಕೆಸರಿನಲ್ಲಿಯೇ ವಿದ್ಯಾರ್ಥಿಗಳು ಓಡಾಡಬೇಕು. ರಾತ್ರಿ ವಿಷಕಾರಿ ಹುಳ ಜಂತುಗಳು ಓಡಾಟ ನಡೆಸಿದರೆ ವಿದ್ಯಾರ್ಥಿಗಳಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ವಿದ್ಯಾರ್ಥಿಗಳು ಶಾಲೆಯಿಂದ ಇದೇ ರಸ್ತೆ ಮುಖಾಂತರವಾಗಿ ಹಾಸ್ಟೆಲ್ಗೆ ತೆರಳುವಂತಹ ಪರಿಸ್ಥಿತಿ ಇದೆ. ಮೇಡಮ್ ಅವ್ರು ಅದರ ಸರ್ವಿಸ್ ಮಾಡ್ಯಾರ. ಈ ಟವೇರ್ ಮಾಡಿದ್ರೆ ಒಂದಿದ್ರಿಕೆ ಮಾಡ್ತಾರ. ಮಾಡಿದ್ರೆ ಚಲೋ ತೋರಿ ಮಂದಿಗೆ ಹತ್ತಿರ ಆಯ್ತು. ಮಾಡಿದ್ರೆ ಚಲೋ ಇದನ್ನೇನು ಮಾಡಿದ್ರಿ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಕೆಸರಿನಲ್ಲಿಯೇ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಒಂದು ಹಾಸ್ಟೆಲ್ನಲ್ಲಿ ಸೂಕ್ತವಾದ ಬೆಡ್ಗಳ ವ್ಯವಸ್ಥೆ ಇಲ್ಲ. ವಿದ್ಯಾರ್ಥಿಗಳು ಕೆಳಗೆ ಮಲಗಿಕೊಳ್ಳಬೇಕು. ಇನ್ನು ಈ ಹಾಸ್ಟೆಲ್ ಹೆಡ್ ಕುಕ್ 2-3 ದಿನಕ್ಕೊಮ್ಮೆ ಹಾಸ್ಟೆಲ್ಗೆ ಆಗಮಿಸುತ್ತಾರೆ ಅಂತ ಅಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ. ಇನ್ನು ಈ ವಸತಿ ನಿಲಯದ ಸಮಸ್ಯೆ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡ ಅಬ್ದುಲ್ ರೌಫ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಓಡಾಡಲು ರಸ್ತೆ ಇಲ್ಲ. ವಿದ್ಯಾರ್ಥಿಗಳು ದಿನನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದ್ದು ಇಲ್ಲದಂತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ಹೆಡ್ ಕುಕ್ ಕೂಡ 3 ದಿನಕ್ಕೊಮ್ಮೆ ಈ ವಸತಿ ನಿಲಯಕ್ಕೆ ಬರ್ತಾರೆ. ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಸೌಲಭ್ಯ ಸಿಗಬೇಕು ಎಂದು ತಿಳಿಸಿದ್ರು. ಈಗ RJ 32 ನ್ಯೂಸ್ಗೆ ನಾವು ಮನಸ್ಸಿಂದ ನಮಸ್ಕರಿಸುತ್ತಾ ಇವತ್ತೇನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ, ಯಾರಪ್ಪ ಅಂದ್ರೆ ನಾ ಅಬ್ದುಲ್ ರೌಫ್, ಕರ್ನಾಟಕ ರಕ್ಷಣಾ ವೇದಿಕೆ ಕಾಳಗಿ ತಾಲೂಕು ಅಧ್ಯಕ್ಷರು, ನಾರಾಯಣ ಗೌಡ್ರ ಬಣ. ರೈಟಾ? ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂದರೆ, ಇಲ್ಲಿ ಹಾಸ್ಟೆಲ್ಗೆ ಬೇಕಾಗಿರುವ ಯಾವ ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಏನು ವಾರ್ಡನ್ ಇದ್ದಾರೆ, ಸಿಬ್ಬಂದಿ ಇದ್ದಾರೆ, ಯಾರೂ ಕರೆಕ್ಟಾಗಿ ಇಲ್ಲಿ ತಮ್ಮ ಕೆಲಸ ಕರೆಕ್ಟಾಗಿ ಮಾಡಲ್ಲ. ಅವರು ಕುಕ್ಕರ ಹೆಡ್ ಕುಕ್ಕ, ರೈಟಾ?
ಅವರು ವಾರದಾಗ 3 ದಿನ ಬರ್ತಾರೆ ರೀ. ರೈಟ್ ರೀ. ಆ್ಯಕ್ಚುಲಿ ಅವ್ರ ಡ್ಯೂಟಿ ದಿನಲೂ ಬರೋದದ ರೀ. ಅರ್ಥ ಆಯ್ತು ರೀ. ಅವ್ರಿಗೆ ಮನ್ಯಾಗ ಏನ್ರಿ ಪ್ರಾಬ್ಲಮ್ ಇತ್ತು, ಅವ್ರ ತಂದೆ ತಾಯಿಗೆ ಆರಾಮಿಲ್ಲ, ಏನ್ರಿ ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಅವರು ಪಾಪ ಅನಿವಾರ್ಯ ಅವ್ರು ಯಾಕಡ್ರೆ ಡ್ಯೂಟಿ ಮಾಡ್ಕೊಳ್ಳಿ, ಇಲ್ಲಿ ಯಾರಿಗಾರೆ ಬೇರೆಯೊಬ್ರಿಗೆ ಮಾಡ್ಸರಿ. ಅರ್ಥ ಆಯ್ತು ರೀ. ಯಾಕಂದರೆ ಅವ್ರ ಸಲುವಾಗಿ ನಾವು ನಮ್ಮ ಹುಡುಗರ ಭವಿಷ್ಯ ಹಾಳಾಗಬಾರ್ದು. ಇಲ್ಲಿ ಅವ್ರಿಗೆ ಕರೆಕ್ಟಾಗಿ ಊಟ ಸಿಗಬೇಕು, ಕರೆಕ್ಟಾಗಿ ಗೌರ್ಮೆಂಟ್ದು ಮೂಲಭೂತ ಸೌಕರ್ಯ ಸಿಗಬೇಕು. ಮತ್ತಂದರೆ ರಸ್ತೆ ಅಂತೂ ಕೇಳೇಬೇಡ್ರಿ, ಪೂರ ಹದಗೆಟ್ಟು ಹೋಗ್ಯದ. ಯಾಕಂದರೆ ಇನ್ನೂ ತರಗೆ ನಾವು ಇದೇ ಹೈಸ್ಕೂಲ್ದಾಗ ಓದಿ ಬಂದೀವಿ, ಯಾವುದೂ ರಸ್ತೆ ನಿರ್ಮಾಣ ಆಗಿಲ್ಲ ಇಲ್ಲಿ. ಮುರುಮ್ ಹಾಕಿ ಕೊಟ್ಟರು ರಸ್ತೆ ಅಲ್ಲದು. ಅರ್ಥ ಆಯ್ತು ರೀ. ರಸ್ತೆ ಮಾಡ್ಬೇಕಂದ್ರೆ ಒಂದು ಕರೆಕ್ಟ್ ಪೂರ್ತಿ ರಸ್ತೆ ಮಾಡಿಕೊಡ್ಬೇಕು, ಗುಣಮಟ್ಟ ಇರುವ ರಸ್ತೆ ಮಾಡಿಕೊಡ್ಬೇಕು. ಅರ್ಥ ಆಯ್ತು ರೀ. ಅದಕ್ಕೆ ನಮಗೂ ಅವ್ರಲಿಂತ ಭಾಳ ಅಂದ್ರೆ ಭಾಳ ವ್ಯವಸ್ಥೆ ಪೂರ ಹದಗೆಟ್ಟು ಹೋಗ್ಯದ. ಇದು ವಿಚಾರ ಇಲ್ಲಿ ಹಾಸ್ಟೆಲ್ ಅನ್ನೋದು ರೈತರ ಅಡ್ಡೆ ಆಗಿಬಿಟ್ಟಿದೆ. ಇದು ಅವ್ರ ಹೆಸರು ಆಗಲಿ ಏನೋ ಬಂಡಿ ಬಿಡೋದಾಗ್ಲಿ ಎಲ್ಲ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ನಿರಂತರವಾಗಿ ಒಂದು ತಿಂಗಳಿಂದ ಮಳೆ ಹತ್ತಿದ ಕಾರಣ ರೈತರು ಪಾಪ ಮಜಬೂರಿಲಿಂತ ಇದು ಮಾಡ್ಯಾರ. ಮಾಡಬಾರ್ದು. ಆ್ಯಕ್ಚುಲಿ ಅವರ ಮಜಬೂರಿಯಿಂದ ಅವ್ರು ಹಾಕಿದ್ದಾರೆ. ರೈತರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರೇ ರೈತರು ಅನ್ನದಾತ್ರರ, ಅವ್ರು ಪರೇಶಾನಾರ ಅಂತ ಇಲ್ಲಿ ಬಂದಾರ. ಗ್ರಾಮ ಪಂಚಾಯತಿಗೆ ಬಹಳಷ್ಟು ಅನುದಾನ ಬರುತ್ತೆ. ಹೌದು ಸರ್. ಆ ಅನುದಾನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಒಂದು CC ರಸ್ತೆ ಮಾಡ್ಬೋದಲ್ಲ, ಶಾಸಕರೇ ಮಾಡಬೇಕು ಅನ್ನೋದಕ್ಕಿಂತ ಗ್ರಾಮ ಪಂಚಾಯತಿಲಿಂದ ಕೂಡ ಒಂದು ರಸ್ತೆ ಮಾಡ್ಬೋದಲ್ಲ. ಯಾಕಂದ್ರೆ ನಂಬಲ್ಲಿ ಯಾವ PDOನು ಬಂದು ಕರೆಕ್ಟಾಗಿ ನಿಂದಿರ್ತಾ ಇಲ್ಲ ಸರ್ ಇಲ್ಲಿ. ಯಾಕಂದರೆ ಜನಗಳು ಟಾರ್ಚರ್ ಭಾಳ ಅದ ರೀ ನಂಬಲ್ಲಿ. ಯಾವುದೇ ಅಧಿಕಾರಿ ಇರ್ಲಕ್ಕೆ ರೀ, ಆ ಅಧಿಕಾರಿಗೂ ಕೆಲಸ ಮಾಡಕ್ಕೆ ಕೊಡಲ್ಲ, ಇವ್ರನ್ನೂ ಕೆಲಸ ಮಾಡಲ್ಲ. ಇಲ್ಲಿ ಏನದ ರೀ, ಕಚ್ಚಾಡ್ಕೊತ ಕುಂತ್ರು ಕೆಲಸ ಆಗಲ್ರಿ. ಎಲ್ಲರೂ ಕುಂತು ಊರಿನವರು ಮುಖಂಡರು ಎಲ್ಲರೂ ಸೇರಿ ಒಂದು ಸಭೆ ಅಥವಾ ಏನಾರ ಮಾಡಿ ಊರು ಉದ್ಧಾರ ಮಾಡೋ ಕೆಲಸ ಮಾಡ್ಬೇಕು ರೀ. ಊರು ಮುರಿಯೋ ಕೆಲಸ ಮಾಡಬಾರ್ದು ರೀ ಯಾರ್ಯಾಕೆ ಇರ್ಲಕ್ಕೆ ಅವರು. ಈಗ ನಿಮ್ಮ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಏನು ಹೇಳೋದಿಲ್ಲ, ಏನಿದು ವರ್ಕ್ ಅದ ಅದು ಮಾಡಬೇಕು. ಮಾಡಿಲ್ಲಪ್ಪ ಅಂದರೆ ನಾವು ಸಂಘಟನೆ ಮುಖಾಂತರವಾಗಿ ಒಂದು ಉಗ್ರವಾದ ಹೋರಾಟ ಹಾಕಿ ಈ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಒಂದು ಹೋರಾಟ ಮಾಡಿಬಿಡ್ತೀವಿ ಸರ್. ಇಲ್ಲಿ ಹಾಸ್ಟೆಲ್ನಾಗ ಎಷ್ಟು ಜನ ಇರ್ತಾರೆ? ಇಲ್ಲಿ ಸುಮಾರು ಒಂದು 42 ಹುಡುಗರು ಇರ್ತಾರೆ ಸರ್. ಓಕೆ, ಅವ್ರು ರೆಗ್ಯುಲರ್ ಅದಾರೆ? ಹಾಂ, ರೆಗ್ಯುಲರ್ ಇದ್ದಾರೆ ಸರ್, ರೆಗ್ಯುಲರ್ ಇದ್ದಾರೆ ಹುಡುಗರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾತನಾಡಿ ಸಮಸ್ಯೆ ಬಗ್ಗೆ ಕೇಳಿದರೆ ಏನು ಹೇಳದೆ ತಡೆವರಿಸುವ ಘಟನೆ ನಡೆದಿದೆ. 10 ವರ್ಷ ಮೇಲ್ಪಟ್ಟಾಗಿದೆ. ಇದು ಬಿಲ್ಡಿಂಗ್ ಊರಾಗಿತ್ತು, ಅಲ್ಲಿದಲ್ಲಿ ಸ್ಥಳಾಂತರ ಮಾಡಿ ಎಷ್ಟು ವರ್ಷ ಐತಿ ಇದು? ಇಲ್ಲಿ 1997ದಾಗ 6ರಲ್ಲಿ ಇಲ್ಲಿ ಇದು ಆಗಿ ಬಂದದ್ದು. ಹಾಂ, ಶಿಫ್ಟ್ ಆಗಿದ್ರೆ ಅದರ ಸಲುವಾಗಿ ಇದು ಒಂದು ಸ್ವಲ್ಪ ರೋಡಿಂದು ಆದ ರೋಡ್ ಯಾವುದೇ ಹೇಳಿ MLA ಅವ್ರಿಗೆ ಹೇಳಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ. 19 ವರ್ಷ ಮ್ಯಾಗ 20 ವರ್ಷ ಮ್ಯಾಗ ಐತಿ ಈಗ ಶಿಫ್ಟ್ ಆಗಿ. ರಸ್ತೆ ಯಾಕಾಗಿಲ್ಲ ಏನು? ಯಾಕಂದ್ರೆ ಸರ್ ಸಮಸ್ಯೆ ಏನದ ಸರ್, ವಿದ್ಯಾರ್ಥಿಗಳು ಬರುವಂತ ಮೊದಲು ರೋಡ್ ಇತ್ತು ಸರ್, ರೋಡ್ ಇತ್ತು ಸರ್. ಉದ್ಯೋಗ ಹತ್ತಿರದಾಗ ಇಲ್ಲಿ ರೋಡ್ ಮಾಡಿದ್ದೇವೆ ಸರ್. ಅಲ್ಲಿ ನಿಂತು ಇಲ್ಲಿ ತಗ ಅದು ಏನಾಗ್ಯದ, ಮುರುಮ್ ಹಾಕಿ ಸರ್, ಮಳೆ ಕೊಯ್ದಿಂದ ಕೊಚ್ಚ ಹೋಗಿ ಆ ರೋಡ್ ಖರಾಬ್ ಆಗ್ಯದ ಸರ್. ಮತ್ತೆ ಈ ಗ್ರಾಮ ಪಂಚಾಯತಿಲಿಂದ ನೀವು ಶಾಸಕರಿಗೆ ಅಧಿಕಾರಿಗಳಿಗೆ ಈ ರಸ್ತೆ ಮಾಡ್ರಿ ಅಂತ ಒಂದಾದ್ರ ದಿನ ಹೇಳಿದಿರಾ? ಎಲ್ಲ ಹೇಳಿವ್ರಿ ಸರ್. ಹೇಳಿ ಏನ್ ಹೇಳಿದ್ರು ಅವರು? ರೋಡ್ ಮಾಡೋಣ ಮಾಡ್ತೀನಿ ಅಂತಂದಾರ. ಅದ್ರ ಈಗ ಹೇಳಿ ಮತ್ತೆ 2-3 ತಿಂಗಳಾಯ್ತು. ಮಾಡ್ತೀನಿ ಪತ್ರದ ಮುಖಾಂತರ ಇಲ್ಲ, ಮೌಖಿಕವಾಗಿ ಹೇಳಿದ್ದೇವೆ ನಾವು. 3 ಸಮಸ್ಯೆ ಇದ್ದಾಗ ಹಾಸ್ಟೆಲ್ಗೆ ನಮಗೆ ರೋಡ್ ಇಲ್ಲರಿ ಸರ್. ಅದು ರೋಡ್ ತೋರಿ ಒಂದು ಇಲ್ಲಿ ಏನು ಅನುಕೂಲ ಏನೇನಿಲ್ಲ ಅದಕ್ಕೆಲ್ಲ ನಾವು ಪರಿಹಾರ ಮಾಡ್ತೇವೆ. ಹಾಂ, ಸಮೀಕ್ಷೆ ಮಾಡಿ ಹೋಗ್ಯಾರ ಇಲ್ಲೆಲ್ಲ. ಇಲ್ಲಿ ಮೆನು ಚಾರ್ಟ್ ಪ್ರಕಾರ ಊಟ ಎಲ್ಲ ಕೊಡ್ತಾರ್ರಿ? ಇಲ್ಲ, ಕರೆಕ್ಟ್ ಕೊಡ್ತಾರೆ. ಏನೇನು ಕೊಡ್ತಾರ್ರಿ ಊಟ? ಅವ್ರು ಏನು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪಾಪ. ಮುಂಜಾನೆ ನಾಷ್ಟ ಇರ್ತದೆ, ಮೆನೋದ ಬಗ್ಗೆ ಮುಂಜಾನೆ ನಾಷ್ಟ ಇರ್ತದ, ಮತ್ತು ಮಧ್ಯಾಹ್ನ ಬಿಸಿ ಊಟ ಅಂತ. ಸರ್ಕಾರಿ ಶಾಲೆ ಪ್ರೌಢಶಾಲೆ ಎಂಟ್ರಿಗೂ ಕೂಡ ಹಾಲತ್ ಅದೇ ಇದೆ. ರಸ್ತೆ CC ರೋಡ್ ಅದಲ್ಲ ಸರ್, ಅಲ್ಲಿ ಮ್ಯಾಲೆ ಅದಲ್ಲ ಸರ್, ಮ್ಯಾಲೆ ಮಾಡಿ ಅದು ಅಲ್ಲಿ ನೀರು ಬರ್ತಾವೆ ಸರ್. ನೀರು ಇಲ್ಲ ಹಾಂ ಸರ್. ಒಂದು ಮೇನ್ ಹೇಳ್ತೀನಿ, ಎಲ್ಲ ಮಾಡ್ತಕ್ಕಂಥ ಏನದ ಇಲ್ಲಿ ಅಲ್ಲಿಕ್ಕಿಂತ ಇಲ್ಲಿ ಭಾಳ ದಾಂಧಲಿ ಇತ್ತು. ಬರೀ ಕಿಟಕಿ ಮರೋದು, ಬಾಕಲು ಮರೋದು, ಇದು ಮಾಡೋದು. ಅದು ಮತ್ತೇನೋ ಹೇಳಿಕೇಸಿ ಇಲ್ಲಿಯವರೇ ಅದಕ್ಕೆಲ್ಲ ಸಂಬಂಧಪಟ್ಟವ್ರು ಅದಕ್ಕೆ ನಾವು ಹೇಳಪ್ಪ ನಿಗಾ ವಹಿಸಿರಿ, ಹಾಗೆ ಮಾಡ್ಕೊತ ಸ್ಕೂಲ್ ಇಂಥ ಖರಾಬ್ ಆದ್ರಿ ಕಂಪ್ಲೇಂಟು ಕೊಟ್ಟಿವಿ, ಎಲ್ಲ ಕೊಟ್ಟಿದ್ದೆವು. ಅದರ ಬಗ್ಗೆ ಇದು ಮಾಡಂದ್ರೆ ಈಗ ಜರ ಒಂದು ಹಂತಕ್ಕೆ ಬಂದದ. ಮುಂದೆ ಏನಾರ ಗೇಟ ಪಿಟ್ಟ ಇತ್ತಂದ್ರೆ ನಾವು ಯಾವುದೇ ಅಭಿವೃದ್ಧಿ ಇದ್ರಾಗ ಕಾಮಗಾರಿದಾಗ ತೊಗೊಂಡು ಒತ್ತಾಯ ಮಾಡ್ತೀರಿ ನಾವು. ಅದ್ರ ಬಗ್ಗೆ ಇದಾಗ ಈಗ ಇಲ್ಲಿ ಎಲ್ಲ ಹಾಲತ್ತದ, ಹಿಂಗ್ ರೋಡ್ ಇಲ್ಲ, ಏನಿಲ್ಲ. ಈಗ ಹಾಸ್ಟೆಲ್ದಾಗ ಒತ್ತಾಯ ಮಾಡಿಸ್ತೀವ್ರಿ. ಅಲ್ಲಿ ಬೆಂಚ್ ಈಗ ಮಲ್ಕೊಳಕ ಇದಕ್ಕೆಲ್ಲ ಒಂದು ವರದಿ ತರಿಸ್ಕೊಂಡು ಈ ವರದಿ ಪ್ರಕಾರ ನಾವು ಸಾಲ್ವ್ ಮಾಡ್ತೀವಿ. ಶಾಸಕರಿಗೆ ವರದಿ ಮಾಡ್ತೀವಿ ಇದ್ರ ಬಗ್ಗೆ. ಇದು ಏನದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ ಶಾಸಕರಿ ಸರ್? ಬಂದು ವಿಸಿಟ್ ಕೊಟ್ಟರೆ ಇದ್ರ ಬಗ್ಗೆ ಇದು ಮಾಡ್ಯಾರ ಅಂತ ಹೇಳ್ತೀವ್ರಿ ನಾವು. ಏನ್ ಮುಂದೆ ಏನೇನು ಬೇಕು ಅನ್ನೋದು ಬ್ರಾಂಚ್ ಬೇಕ್ರಿ, ಮತ್ತು ಏನೇನು ಹಾಸ್ಟೆಲ್ಗೆ ಏನು ಸಾಮಗ್ರಿಗಳು ಬೇಕು,
ಇಲ್ಲಿ ಒಂದು ಹೈಮ್ಯಾಕ್ಸ್ ಬೇಕು, ಅದೆಲ್ಲ ಹೇಳಿಕೆ ನಾವು MLA ಶಾಸಕರಿಗೆ ಹೇಳಿ ಅದನ್ನು ಕೆಲಸ ಮಾಡಿಸಿ ತೊಗೊಂಬರೋ ಜವಾಬ್ದಾರಿ ನಮ್ಮದು. ಈ ಬಗ್ಗೆ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿಯ ಯುವ ಮುಖಂಡ NK ಅರ್ಜುನ್ ಅವರು ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಈ ಹಾಸ್ಟೆಲ್ ಬಗ್ಗೆ ಗಮನ ಹರಿಸಬೇಕು ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದರೆ ಇವತ್ತೇನು ಟೆಂಗಳಿ ಗ್ರಾಮದಲ್ಲಿ ಒಂದು ಶಾಲೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಾಗ ಈ ಟೆಂಗಳಿ ಗ್ರಾಮಕ್ಕೆ ನಾವು ವಿಸಿಟ್ ಕೊಡ್ತೀವಿ. ಈ ವಿಸಿಟ್ ಕೊಟ್ಟಾಗ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಬರೀ ಒಂದು ಶಾಲೆಯ ಸಮಸ್ಯೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಸುಮಾರು ಸಮಸ್ಯೆಗಳಿದೆ. ಏನಿಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಏನಿದೆ ಇಲ್ಲಿ ಈ ಏನು ಟೆಂಗಳಿ ಗ್ರಾಮದಲ್ಲಿ, ಈ ಹಾಸ್ಟೆಲ್ನಲ್ಲಿ ಸುಮಾರು 25 ವರ್ಷ ಆಯಿತು ಈ ಹಾಸ್ಟೆಲ್ ಇಲ್ಲಿ ತಯಾರಾಗಿ. ಈ ಹಾಸ್ಟೆಲಲ್ಲಿ ಮಕ್ಕಳಿಗೆ ಮಲ್ಕೊಳ್ಳೋಕೆ ಒಂದು ಮಂಚದ ವ್ಯವಸ್ಥೆ ಇಲ್ಲ. ಹಾಗೆ ಇಲ್ಲಿ ಮೇನ್ ಏನಂದರೆ ಮಕ್ಕಳಿಗೆ ಹೋಗೋಕ್ಕೆ ರಸ್ತೆ ನಿರ್ಮಾಣ ಮಾಡಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಮಕ್ಕಳು ಓಡಾಡೋಕ್ಕೆ, ಈಗ ಮಳೆಗಾಲ ಟೈಮು, ಮಕ್ಕಳು ಓಡಾಡೋಕ್ಕೆ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ? ಹಾಗೆ ಇಲ್ಲಿ ಹಾಸ್ಟೆಲ್ಗೆ ಏನು ಮಾಡಬೇಕು ಅಂದರೆ CC ಕ್ಯಾಮ್ರಾ ಅಳವಡು ಮಾಡಲೇಬೇಕಿಲ್ಲಿ. ಅದು ಅಗತ್ಯವಾಗಿರೋದಂಥದ್ದು CC ಕ್ಯಾಮ್ರಾ. ಅದು ಕೂಡ ಇಲ್ಲಿ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಕೂಡ ಅವ್ರು ಮನ್ಸು ಬಂದಂಗೆ ಬರೋದು, ಮನ್ಸು ಬಂದಾಗ ಹೋಗುವಂಥ ಏನೋ ಒಂದು ಗಮನಕ್ಕೆ ಬಂದಿದೆ. ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಆದಷ್ಟು ಬೇಗ ಇಲ್ಲಿ ಗಮನ ಹರಿಸಿ ಇವ್ರ ಮೇಲೆ ಕ್ರಮ ಕೈ ತೊಗೊಂಡು ಇಲ್ಲಿರೋಂಥ ಸಮಸ್ಯೆಗಳು ಬಗೆಹರಿಸ್ಬೇಕಂತ ತಮ್ಮಲ್ಲಿ RJ ನ್ಯೂಸ್ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಏನೇ ಆಗಲಿ ಓದುವ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಬಾರ್ದು. ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗಾಗಿ ಸೂಕ್ತವಾದ CC ರಸ್ತೆ ಮಾಡಿಕೊಡಬೇಕು ಎಂಬುದೇ ನಮ್ಮ RJ32 ಕನ್ನಡ ಟಿವಿಯ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.